ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಎರಡೂ ಸೈನ್ಯಗಳ ವ್ಯೂಹ ರಚನೆ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ನಮ್ಮ ಸೈನ್ಯದ ವ್ಯೂಹ ರಚನೆಯನ್ನ ನೋಡಿ ಯುಧಿಷ್ಠಿರ ತನ್ನ ಚಿಕ್ಕ ಸೈನ್ಯದ ಜೊತೆ ಹೇಗೆ ಅವನು ವ್ಯೂಹ ರಚನೆ ಮಾಡ್ದ ಅನ್ನುವಂಥ ಪ್ರಶ್ನೆ ಕೇಳ್ತಾನಲ್ಲ, ಅದಕ್ಕೆ ಸಂಜಯ ಉತ್ತರವನ್ನ ಕೊಡ್ತಾನೆ. ಯುಧಿಷ್ಠಿರ ಈ ಒಂದು ಕೆಲಸವನ್ನ ಅರ್ಜುನನಿಗೆ ಕೊಟ್ಟ. ಅರ್ಜುನ ಏನ್ ಮಾಡ್ದ? ವಜ್ರ ಅನ್ನುವಂತಹ ಒಂದು ದುರ್ಭೇದ ವ್ಯೂಹವನ್ನ ರಚನೆ ಮಾಡ್ತೀನಿ ಅಂತ ಮಾಡಿ ಭೀಮಸೇನನನ್ನ ಮುಂದೆ ನಿಲ್ಲಿಸ್ತಾನೆ. ಆ ಒಂದು ವ್ಯೂಹದ ಮುಂದುಗಡೆ ಭೀಮಸೇನ ಇರಬೇಕು, ಆ ರೀತಿ ನಿಲ್ಲಿಸಿ ಮತ್ತು ಅದರ ರಚನೆ ಹೇಗೆಲ್ಲ ಮಾಡ್ದ ಅನ್ನೋದನ್ನ ವಿವರವಾಗಿ ತಿಳಿಸ್ದ. ಭೀಮನನ್ನ ನೋಡಿ ನಮ್ಮ ಯೋಧರ ಮಜ್ಜೆನೆ ಒಣಗ್ತಾ ಇತ್ತು ಅಂತ ಕೂಡ ಸಂಜಯ ಹೇಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಕೇಳ್ತಾನೆ, ಸಂಜಯ, ಸೂರ್ಯೋದಯವಾದ್ಮೇಲೆ ಭೀಷ್ಮನ ನಾಯಕತ್ವದಲ್ಲಿ ಇರುವಂತ ನನ್ನ ಪಕ್ಷದ ವೀರರು ಮತ್ತೆ ಭೀಮಸೇನನ ಸೇನಾಪತಿತ್ವದಲ್ಲಿ ಉಪಸ್ಥಿತರಾಗಿದ್ದಂತಹ ಪಾಂಡವ ಪಕ್ಷದ ಸೈನಿಕರಲ್ಲಿ ಮೊದಲು ಯಾರು ಯುದ್ಧದ ಇಚ್ಛೆಯಿಂದ ಹರ್ಷವನ್ನ ಪ್ರಕಟಪಡಿಸಿದ್ರು, ಯಾರು ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ತೋರಿಸಿದ್ರು. ಯಾಕೆ ಅಂತಂದ್ರೆ ಎರಡೂ ಪಕ್ಷದಲ್ಲಿ ನಿಂತಿದ್ದಾರೆ, ಆದ್ರೆ ಮೊದಲು ಯಾರು ಶುರು ಮಾಡಿದ್ರು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಜಯ ಹೇಳ್ತಾನೆ, ನರೇಂದ್ರ, ಎರಡೂ ಸೈನ್ಯದಲ್ಲೂ ಕೂಡ ಸಮಾನವಾದಂತಹ ಸ್ಥಿತಿ ಇತ್ತು. ಏನೋ ಎರಡೂ ಸೈನ್ಯದವರು ಒಬ್ರಿಗೊಬ್ರು ಹತ್ರ ಬಂದಾಗ ಇಬ್ಬರೂ ಕೂಡ ತುಂಬ ಸಂತೋಷವಾಗಿರೋದು ಕಂಡು ಬಂತು. ಅಂದರೆ ಇಲ್ಲಿ ಪಾಂಡವರು ಯುದ್ಧ ಬೇಡ ಬೇಡ ಅಂತ ಹೇಳ್ತಿದ್ದೇನೋ ನಿಜ, ಆದರೆ ಇಲ್ಲಿ ಯುದ್ಧ ಮಾಡಲೇಬೇಕು ಅನ್ನೋ ಹುಮ್ಮಸ್ಸಿಟ್ಕೊಂಡು ಈಗ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾರೆ ಎರಡೂ ಸೈನ್ಯದಲ್ಲಿ. ಯಾಕಂದರೆ ದುರ್ಯೋಧನ ಅಂತೂ ಮೊದಲಿಂದನೂ ಯುದ್ಧ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದ, ಅವನು ಸಂತೋಷವಾಗಿರೋದಂತೂ ನಿಜಾನೇ. ಆದರೆ ಪಾಂಡವರು ಯುದ್ಧ ಬೇಡ ಬೇಡ ಅಂತ ಹೇಳ್ತಾ ಇದ್ರಲ್ಲ, ಆದರೆ ಅವ್ರೇನಾದರೂ ಬೇಜಾರು ಮಾಡ್ಕೊಂಡು ನಿಂತಿದ್ದಾರೇನೋ ಅನ್ನುವಂಥ ಒಂದು ಸಂಶಯ ಕೂಡ ಅವನಿಗಿರಬಹುದು. ಸಂಜಯ ಹೇಳ್ತಾನೆ, ಎರಡೂ ಪಕ್ಷದಲ್ಲೂ ಕೂಡ ತುಂಬ ಸಂತೋಷವಾಗಿದ್ರು ಯುದ್ಧ ಮಾಡೋದಕ್ಕೆ. ಆನೆಗಳು, ಕುದುರೆಗಳು ಮತ್ತು ರಥಗಳಿಂದ ತುಂಬಿರುವಂತಹ ಎರಡೂ ಸೈನ್ಯದವರ ವಿಚಿತ್ರ ಶೋಭೆ ನಡೀತಾ ಇದ್ರು. ಈ ಎರಡೂ ಸೈನ್ಯದವರು ತುಂಬ ಚೆನ್ನಾಗಿ ನಡ್ಕೊಂಡು ಆನೆಗಳು ರಥಗಳಲ್ಲಿ ಕೂತ್ಕೊಂಡು ಬರ್ತಿದ್ರು. ಕೌರವ ಸೈನ್ಯದ ಮುಖ ಪಶ್ಚಿಮದ ಕಡೆ ಇತ್ತು, ಮತ್ತೆ ಪಾಂಡವರು ಪೂರ್ವಾಭಿಮುಖವಾಗಿ ನಿಂತಿದ್ರು. ಅಂದರೆ ಸೂರ್ಯೋದಯ ಆಗುತ್ತಲ್ಲ, ಅದರ ಆಪೋಸಿಟ್ ಅಲ್ಲಿ ನಿಂತಿದ್ರು. ಕೌರವರ ಸೈನ್ಯ ದೈತ್ಯರಾಜನ ಸೈನ್ಯದ ಹಾಗೆ ಕಾಣಿಸ್ತಾ ಇತ್ತು. ನೋಡಿ, ಇಲ್ಲಿ ಯಾವುದೋ ರಾಕ್ಷಸರ ಒಂದು ಸೈನ್ಯ ನಿಂತಿದೆಯೇನೋ ಅನ್ನೋ ಹಾಗೆ ಕಾಣಿಸ್ತಿತ್ತು. ಆದರೆ ಪಾಂಡವರ ಸೈನ್ಯ ದೇವರಾಜ ಇಂದ್ರನ ಸೈನ್ಯದ ಹಾಗೆ ಕಾಣಿಸ್ತಾ ಇತ್ತು. ಪಾಂಡವರ ಹಿಂದೆ ಗಾಳಿ ಆಡೋದಕ್ಕೆ ಶುರುವಾಯಿತು. ಮತ್ತು ಕೌರವರ ಮುಂಭಾಗದಲ್ಲಿ ಮಾಂಸಾಹಾರಿ ಪಶುಗಳು ತುಂಬಾನೇ ಕೋಲಾಹಲ ಮಾಡೋದಕ್ಕೆ ಶುರು ಮಾಡಿದ್ವು. ಇದೆಲ್ಲ ಶಕುನಗಳು ಅಂತ ಹೇಳ್ತೀವಲ್ವ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಭರತ, ನಿಮ್ಮ ಸೈನ್ಯದ ವ್ಯೂಹದಲ್ಲಿ 1,00,000ಕ್ಕಿಂತ ಹೆಚ್ಚಿನ ಆನೆಗಳಿದ್ವು. ಪ್ರತಿಯೊಂದು ಆನೆಯ ಜೊತೆ 100 ರಥಗಳು ನಿಂತಿದ್ವು. ಒಂದೊಂದು ರಥದ ಜೊತೆ 100 ಕುದುರೆಗಳಿದ್ವು. ಪ್ರತಿಯೊಂದು ಕುದುರೆಯ ಜೊತೆ 10 ಧನುರ್ಧರ ಸೈನಿಕರಿದ್ರು. ಮತ್ತೆ ಒಬ್ಬೊಬ್ಬ ಧನುರ್ಧರರ ಜೊತೆ 10 ಗುರಾಣಿಯನ್ನ ಹಿಡ್ಕೊಂಡಿರ್ತಾರಲ್ಲ, ಅಂಥವರು ಇದ್ರು. ಈ ರೀತಿ ಭೀಷ್ಮರು ನಿಮ್ಮ ಸೈನ್ಯದ ವ್ಯೂಹವನ್ನ ರಚನೆ ಮಾಡಿದ್ರು. ಅವರು ಪ್ರತಿದಿನ ವ್ಯೂಹವನ್ನ ಬದಲಾಯಿಸ್ತಾ ಇದ್ರು. ಅಂದರೆ ಒಂದೇ ರೀತಿ ವ್ಯೂಹವನ್ನ ರಚನೆ ಮಾಡ್ತಾ ಇರಲಿಲ್ಲ, ಅವ್ರು ಪ್ರತಿದಿನ ಅದನ್ನ ಚೇಂಜ್ ಮಾಡ್ತಾ ಇದ್ರು. ಕೆಲವೊಂದು ದಿನ ಮಾನವ ವ್ಯೂಹವನ್ನ ರಚನೆ ಮಾಡಿದ್ರೆ ಇನ್ನೊಂದು ದಿನ ದೈವ ವ್ಯೂಹವನ್ನ ರಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಭೇದಿಸೋದಕ್ಕೆ ಈಸಿ ಆಗಬಾರದು ಪಾಂಡವರಿಗೆ, ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ರು. ಇನ್ನೊಂದು ದಿವಸ ಗಂಧರ್ವರ ವ್ಯೂಹವನ್ನ ರಚನೆ ಮಾಡಿದ್ರೆ ಇನ್ನೊಂದು ದಿವಸ ಅಸುರ ವ್ಯೂಹವನ್ನ ರಚನೆ ಮಾಡ್ತಾ ಇದ್ರು. ನಿಮ್ಮ ಸೈನ್ಯದ ವ್ಯೂಹದಲ್ಲಿ ಮಹಾರಥಿ ಸೈನಿಕರ ದಂಡೇ ಇತ್ತು. ಅಂದ್ರೆ ಅದರಲ್ಲಿ ಬೇಕಾದಷ್ಟು ಜನ ಮಹಾರಥಿಗಳಿದ್ದಾರೆ. ಅದು ಸಮುದ್ರದ ಹಾಗೆ ಗರ್ಜನೆ ಮಾಡ್ತಾ ಇತ್ತು. ರಾಜನೇ, ಕೌರವ ಸೇನೆಯು ಅಸಂಖ್ಯ ಮತ್ತೆ ಭಯಂಕರವಾಗಿದೆ. ಮತ್ತೆ ಪಾಂಡವರ ಸೈನ್ಯ ಹೀಗಿರ್ಲಿಲ್ಲ. ಆದರೂ ಕೂಡ ನನ್ನ ವಿಶ್ವಾಸ ಏನಪ್ಪಾ ಅಂತಂದ್ರೆ, ನೋಡಿ ಇಲ್ಲಿ ಸಂಜಯ ತನ್ನ ಒಂದು ಒಪಿನಿಯನ್ ಕೂಡ ಹೇಳ್ತಾ ಇದ್ದಾನೆ. ತನ್ನ ಅಭಿಪ್ರಾಯ ಏನು, ನನಗೆ ಯಾವುದ್ರ ಮೇಲೆ ವಿಶ್ವಾಸ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇದರಲ್ಲಿ ಸಂಶಯನೇ ಇಲ್ಲ. ನಮ್ಮ ಪಕ್ಷದ ಸೈನ್ಯದವರು
ದೈತ್ಯರ ಹಾಗೆ ಇದ್ದಾರೆ, ಭಯಂಕರವಾಗಿದ್ದಾರೆ, ಮತ್ತು ಅಸಂಖ್ಯವಾಗಿದೆ ನಮ್ಮ ಸೈನ್ಯ. ಅದರಲ್ಲಿ ಬೇಕಾದಷ್ಟು ಜನ ಮಹಾರಥಿ ಸೈನಿಕರೂ ಇದ್ದಾರೆ. ಆದರೆ ಪಾಂಡವರ ಸೈನ್ಯ ಈ ರೀತಿ ಇರಲೇ ಇರಲಿಲ್ಲ. ಆದರೂ ನನಗೇನು ವಿಶ್ವಾಸ ಅಂತಂದರೆ, ವಾಸ್ತವದಲ್ಲಿ ಯಾರ ನಾಯಕ ಭಗವಂತ ಶ್ರೀಕೃಷ್ಣನಾಗಿದ್ದಾನೋ ಮತ್ತು ಅರ್ಜುನನಾಗಿದ್ದಾನೋ ಅವರ ಸೈನ್ಯನೇ ದೊಡ್ಡದು, ಆ ಸೈನ್ಯನೇ ದುರ್ದರ್ಶ ಮತ್ತು ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ನಮ್ಮ ಸೈನ್ಯದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇರ್ಬೋದು, ಎಷ್ಟೋ ಲಕ್ಷಾಂತರ ರಥಗಳು, ಕುದುರೆಗಳು, ಆನೆಗಳು ಎಲ್ಲ ಇರಬಹುದು. ಆದರೆ ಯಾರ ಕಡೆ, ಯಾರ ಪಕ್ಷದಲ್ಲಿ ನಾಯಕರಾಗಿ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ಇರ್ತಾರೋ ಆ ಒಂದು ಸೈನ್ಯವನ್ನು ಅಥವಾ ಆ ಒಂದು ಪಕ್ಷವನ್ನು ಯಾರು ಸೋಲಿಸೋದಕ್ಕಾಗಲ್ಲ. ಆ ಸೇನೆ ದುರ್ದರ್ಶ, ಅಂದರೆ ಜಯಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಮತ್ತು ದೊಡ್ಡದು ಕೂಡ ಆಗಿರುತ್ತೆ. ಲೆಕ್ಕದಲ್ಲಿ ಅದು ಕಡಿಮೆ, ಸಂಖ್ಯೆಯಲ್ಲಿ ಅದು ಕಡಿಮೆ ಇರಬಹುದೇ ಹೊರತು ಆದರೆ ಶಕ್ತಿಯಲ್ಲಿ ಅದೇ ಮುಂದಾಗಿರುತ್ತೆ. ಯಾಕಂದರೆ ಅಲ್ಲಿ ಭಗವಂತ ಶ್ರೀಕೃಷ್ಣ ಇದ್ದಾನೆ ಮತ್ತು ಅವನು ಭಕ್ತನಾದಂತಹ ಅರ್ಜುನ ಜೊತೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.